ಈ ಮದುವೆ ನಡೆಯೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಭಾವ ಪ್ಲೀಸ್, ನಿಮಗ್ ಕೈ ಮುಗಿದ್ ಬೇಡ್ಕೋತೀನಿ. ಈಗೆಲ್ಲ ಸರಿ ಹೋಗ್ತಿದೆ ಅನ್ನೋ ಸಮಯದಲ್ಲಿ ನೀವು ಕಲ್ಲು ಹಾಕ್ಬೇಡಿ. ನಿಮ್ ಜೀವನಕ್ಕೆ ನೀವೇ ಕಲ್ಲು ಹಾಕೊಳ್ತಿದ್ದೀರಾ, ಅದಕ್ಕೆ ಅದ್ ನಿಮ್ಗೆ ಗೊತ್ತಾಗ್ತಿಲ್ಲ. ಭಾವ, ನನ್ ಜೀವನ ಅದನ್ನ ನಾನ್ ನೋಡ್ಕೋತೀನಿ, ನೀವು ತಲೆ ಹಾಕ್ಬೇಡಿ. ಇಲ್ಲಿ ಹಾಳಾಗ್ತಿರೋದು ನನ್ನ ಅದಕ್ಕೆ ಜೀವನ. ತಲೆ ಕೆಡಿಸ್ಕೊಳ್ದೆ ಸುಮ್ನೆ ಇರೋದಕ್ಕೆ ಹೇಗ್ ಸಾಧ್ಯ? ಇಲ್ಲಿ ಯಾರ ಜೀವನನೂ ಹಾಳಾಗ್ತಾ ಇಲ್ಲ ಭಾವ. ಅರ್ಜುನ್ ಸರು ಮೀರಾ ಮದ್ವೆ ಆಗಿ ಒಂದಾಗ್ತಾ ಇದ್ದಾರೆ. ನಿಮ್ ತಮ್ಮನ್ಗೆ ಒಂದ್ ಒಳ್ಳೆ ಜೀವನ ಸಿಗ್ತಾ ಇದೆಯಲ್ಲ ಅಂತ ದಯವಿಟ್ಟು ಖುಷಿ ಪಡಿ. ಅರ್ಜುನ್ಗೆ ನಿಮ್ಗಿಂತ ಒಳ್ಳೆ ಜೀವನ ಯಾರು ಕೊಡೋದಕ್ಕಾಗಲ್ಲ. ಅದಕ್ಕೆ ಅವನ್ ಮನ್ಸಿನಲ್ಲಿ ನಿಮ್ ಸ್ಥಾನನ ಯಾರು ತುಂಬೋದಕ್ಕಾಗಲ್ಲ. ನಿಮ್ಮಿಬ್ರು ಮಧ್ಯೆ ಇರೋ ಸಮಸ್ಯೆ ಎಲ್ಲ ಸರಿ ಹೋಗ್ಬೇಕು. ನೀವು ಮತ್ತೆ ಅರ್ಜುನ್ ಮತ್ತೆ ಒಂದಾಗ್ಬೇಕು. ಅದೇ ನನ್ನ ಆಸೆ. ನೋಡಿ ಭಾವ, ಈ ತರ ಹುಚ್ಚು ಚಾಸೆಗಳನ್ನ ಇಟ್ಕೊಂಡು ಮನೆಯವ್ರ ನೆಮ್ಮದಿನ ಹಾಳು ಮಾಡ್ಬೇಡಿ. ನನಗೆ ನಿಮ್ ನೆಮ್ಮದಿ ಅಷ್ಟೇ ಮುಖ್ಯ. ಅದಕ್ಕೆ ನಾನೀಗ ನೆಮ್ಮದಿಯಾಗಿದ್ದೀನಲ್ಲ. ಚಿನ್ನಂತ ಸಂಸಾರಕ್ಕೆ ಬೆಂಕಿ ಹಚ್ಕೊಂಡು ನೆಮ್ಮದಿಯಾಗಿದ್ದೀನಿ ಅಂತ ನಿಮಗ್ ನೀವೇ ಯಾಕೆ ಸುಳ್ಳು ಹೇಳ್ಕೊಳ್ತಿದ್ದೀರಾ? ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ತಡೆಯೋದಕ್ಕೆ ನಾನು ನಿಮ್ಮನ್ನ ಬಿಡೋದಿಲ್ಲ ಭಾವ. ಹೌದಾ? ನೀವ ನೋಡೇ ಬಿಡೋಣ. ಅರ್ಜುನ್ ಅದ್ ಹೇಗ್ ಮೀರಾ ಕುತ್ಕೆ ತಾಳಿ ಕಟ್ತಾನೋ ನಾನು ನೋಡೇ ಬಿಡ್ತೀನಿ. ನೋಡಿ ಭಾವ, ಇವಾಗ ಮನೆಯಲ್ಲಿ ಈ ತರ ನೀವು ಗಲಾಟೆ ಮಾಡಿ ಮದ್ವೆ ನಿಲ್ಸೋದಾಗ್ಲಿ ಅಥವಾ ಹೋಗಿ ಅರ್ಜುನ್ ಸರ್ನ ಬೈಯೋದಾಗ್ಲಿ ಮಾಡಿದ್ರೆ ನನ್ ಮೇಲೆ ಆಣೆ. ಮಾತಿಗೂ ನನ್ನನ್ನ ಅಮ್ಮ ಅಂತ ಕರಿತೀರಾ. ಈ ಅಮ್ಮನ ಮೇಲೆ ಆಣೆ ಇಟ್ಟು ನೀವೇನಾದ್ರೂ ಮಾತು ಮೀರಿದ್ರೆ ಗೊತ್ತಲ್ಲ ಅದೆಷ್ಟು ದೊಡ್ಡ ತಪ್ಪಾಗುತ್ತೆ ಅಂತ. ಈಗ ನಾನು ನಿಮ್ಗೆ ಏನ್ ಹೇಳಿದ್ರು ಯೂಸ್ ಇಲ್ಲ. ಮಗು ಇಲ್ಲ ಅನ್ನೋ ಚಿಂತೆಲಿ, ಈ ವಂಶ ಬೆಳಿಬೇಕು ಅನ್ನೋ ಕಾಳಜಿಲಿ ನೀವು ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಮೊದಲು ನಿಮ್ಮ ಮಗುನ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ. ಆಗ ನೀವೇ ಅರ್ಜುನ್ ಮದ್ವೆನ ನಿಲ್ಲಿಸ್ತೀರ. ಇದೊಂದೇ ಇದಕ್ಕಿರೋ ಪರಿಹಾರ. ಹಾಗಾಗ್ಬೇಕು ಅಂದ್ರೆ ಆ ನರ್ಸ್ ಸಿಗ್ಬೇಕು. ಆದ್ರೆ ಅದಕ್ಕೆ ಮೊದಲೇ ಮದುವೆ ನಡೆದೋದ್ರೆ ನಾನೇನ್ ಮಾಡ್ಲಿ? ಈ ಅರ್ಜುನ್ ಕೂಡ ನನ್ನ ಮಾತು ಕೇಳೋ ಪರಿಸ್ಥಿತಿಲಿಲ್ಲ. ಈ ಅದಕ್ಕೆ ಬೇರೆ ಆಣೆ ಅಂತೆಲ್ಲ ಹೆದರಿಸಿದ್ದಾರೆ. ಎಂತ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ. ಸುಖ ದುಃಖಗಳು ಚಳಿಗಾಲ ಬೇಸಿಗೆಗಾಲ ಬಂದು ಹೋಗೋ ರೀತಿ ನಿರಂತರವಾಗಿ ಉಳಿಯುವುದಿಲ್ಲ. ಅವುಗಳಿಂದ ಗೊಂದಲಕ್ಕೆ ಒಳಗಾಗದೆ ಸಹಿಸಿಕೊಳ್ಳುವುದು ಉತ್ತಮ. ಓ, ಏನು ಮಹಾರಾಣಿಯವರು ನನ್ನ ಬಂದು ನೋಡೋಷ್ಟು ಪುರ್ಸತ್ತಾಗ್ಬಿಟ್ಟಿದೆ? ಅತ್ತೆ, ಸುಮ್ಮನೆ ಇರಿ. ಮೊದಲೇ ತುಂಬಾ ನೊಂದಿದ್ದೀನಿ. ಹಾ, ನಿಮ್ಗೂ ನೋವಾಗುತ್ತಾ? ನೀವು ಬೇರೆಯವ್ರನ್ನ ನೋಯಿಸೋದಲ್ಲಿ ಎಕ್ಸ್ಪರ್ಟು ಕೂಡ ಅಲ್ವಾ? ಹೌದು ಅತ್ತೆ, ನೀವು ಹೇಳಿದ್ದು ಸರಿ. ಸರಿ, ಅದೇನ್ ಕೇಳೋಕ್ ಬಂದಿದ್ಯೋ ಕೇಳು. ಅತ್ತೆ, ನೀವು ಹೇಳಿದ್ ಸರಿಯಾಗಿದೆ. ಮೀರಾ ನಮ್ ಸೇವಂತಿಗೆ ಸಮ ತೂಗೋದೇ ಇಲ್ಲ. ಓಹೋ, ನಾನವತ್ತೇ ಬಡ್ಕೊಂಡೆ. ಗರೀರದೆಲ್ಲ ನವಿಲಲ್ಲ, ಕೆಲವೊಂದ್ಸಲ ಕೆಂಪುತನೂ ಆಗಿರುತ್ತೆ ಅಂತ. ಆಗ ನಾಳೆ ಮಾತಿನ ಮೇಲೆ ನಂಬಿಕೆ ಇರ್ಲಿಲ್ಲ ನಿಮ್ಗೆ. ಈಗ ಗೊತ್ತಾಯ್ತಾ ನಿಮ್ಗೆಲ್ಲ? ಮನೆಗ್ ಬಂದಿರೋ ಮೀರಾ ನವಿಲಲ್ಲ, ಕೆಂಪುತ. ಅತ್ತೆ, ಮೀರಾ ಒಳ್ಳೆ ಹುಡುಗಿನೇ. ಆದ್ರೆ ಯಾರು? ಮೀರಾನಾ? ಕಚ್ಚೋ ಸರ್ಪನ್ ಬೇಕಾದ್ರೂ ನಂಬೋದು, ಆದ್ರೆ ಅವಕಾಶವಾದಿ ಮೀರನ್ ಮಾತ್ರ ಯಾವತ್ತೂ ನಂಬೇಡ. ಇಲ್ಲ ಅತ್ತೆ, ಮೀರಾ ಸೇವಂತಿಯಷ್ಟು ಒಳ್ಳೆಯವಳು ಅಲ್ದೇ ಇರ್ಬೋದು, ಆದ್ರೆ ನೀವ್ ಹೇಳೋಷ್ಟು ಕೆಟ್ಟವಳಲ್ಲ. ನಿನ್ ತಲೆ. ನನ್ ಪ್ರಕಾರ ಅವಳು ಒಳ್ಳೆಯವಳು ಅಲ್ಲ. ನಮ್ ಸೇವಂತಿಗೆ ಸರಿಸಮವಾಗಿ ತೂಗೋದು ಇಲ್ಲ. ಇವತ್ತು ಹೇಗ್ ನಿನ್ಗೆ ಅವಳು ಸೇವಂತಿಗೆ ಸರಿಸಮ ಅಲ್ಲ ಅಂತ ಗೊತ್ತಾಗಿದ್ಯೋ, ಅದೇ ತರ ಮುಂದೆ ಒಂದು ದಿನ ಅವಳು ಒಳ್ಳೆಯವಳಲ್ಲ, ಕೆಟ್ಟೋಳು ಅನ್ನೋದು ಗೊತ್ತಾಗೇ ಆಗತ್ತೆ. ಈಗಾದ್ರೂ ಸ್ವಲ್ಪ ಎತ್ತೆಚ್ಕೋ. ಮಂದಾಸನಲ್ಲಿರೋ ದೇವತೆನ ಕೆಳಗಡೆ ಹಾಕಿ ಅದ್ಯಾವುದೋ ಪಿಚಾಚಿನ ತಂದು ಕೂರ್ಸೋದಕ್ಕೆ ಪ್ರಯತ್ನ ಪಡಬೇಡ. ಆದ್ರೆ ಅತ್ತೆ, ಕೊನೆ ಗಳಿಗೆಲಿ ಏನ್ ಮಾಡಕ್ಕಾಗತ್ತೆ? ಯಾಕಾಗಲ್ಲ? ನೀನು ತಾಯಾಗಿ ಒಂದೊಳ್ಳೆ ನಿರ್ಧಾರ ತಗೋ. ಈ ಮದುವೆ ನಿಲ್ಸು.